ಮೊನಾಲಿಸಾ ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಸಿನಿಮಾ. ಈ ಸಿನಿಮಾ ಬಂದು 20 ವರ್ಷ ಆಗಿದೆ. ಈ ಸಿನಿಮಾದ ನಾಯಕಿ ಸದಾ ಅವರು ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸದಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ, ಮೊನಾಲಿಸಾ ಸಿನಿಮಾ ಬಂದು 20 ವರ್ಷ ಆಯಿತು. ಎಷ್ಟು ಖುಷಿ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ ಇವತ್ತು ಸಂಭ್ರಮದಲ್ಲಿ ಭಾಗಿಯಾಗಿದ್ರಿ ಅಂತ? ಐ ಆಮ್ ವೆರಿ ಹ್ಯಾಪಿ, ವೆರಿ ಗ್ಲಾಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಇವೆಂಟ್. It's very rare that 20 years and the film is still fresh in people's mind, be it media, be it audience, and the kind of love, the kind of welcome. I'm very happy and very humbled. Thank you. ಮೊನಾಲಿಸಾ ಮತ್ತು ಹುಡುಗ ಹುಡುಗಿ ಆದಮೇಲೆ ನಿಮ್ಮ ಮತ್ತು ಧ್ಯಾನ್ ಕಾಂಬಿನೇಷನಲ್ಲಿ ಯಾವಾಗ ಸಿನಿಮಾ ಬರುತ್ತೆ ಅನ್ನೋದು ನಮ್ಮ ಆಡಿಯನ್ಸ್ ಪ್ರಶ್ನೆ. ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? Ask Indrajit, is right there. He should be the one because both the films me and Dhyan have done have been with Indrajit. So he's a better person to answer this question. ರವಿ ಸರ್ ಜೊತೆ ವರ್ಕ್ ಮಾಡಿದ್ರಾ, ಉಪ್ಪಿ ಸರ್ ಜೊತೆ ವರ್ಕ್ ಮಾಡಿದ್ರಾ? ಯಾವಾಗ ಕನ್ನಡ ಇಂಡಸ್ಟ್ರಿ ಕಮ್ ಬ್ಯಾಕ್ ಮಾಡ್ತೀರಾ? ಯಾವ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ಅಂತ? Nothing like that. I have never done films depending on who the actor is. If that was the case, I wouldn't have done Mona Lisa with Dhyan, who was a newcomer. So that has never been the criteria. I would really be happy if I get a film opportunity with a big star, but that's not the criteria for me to accept a film. The content or the story or the people who are making it are more important. ಸಮರ್ಜಿತ್ ಮತ್ತು ಸಾನಿಯಾ ಬಗ್ಗೆ All the best to the team of Gauri. ಥ್ಯಾಂಕ್ ಯು. ಇದಿಷ್ಟು ಸದಾ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.